ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕಟಕ ರಾಶಿಯವರ ಜೀವನ ಹೇಗಿರುತ್ತದೆ? ಕಟಕ ರಾಶಿಯವರ ಕುಟುಂಬಕ್ಕೆ ಸಂಬಂಧಿಸಿದಂತೆ ಇವರ ಕುಟುಂಬವನ್ನು ಇವರು ಹೇಗೆಲ್ಲ ನೋಡಿಕೊಳ್ತಾರೆ? ಕಟಕ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ತಮ್ಮ ಜೀವನವನ್ನು ಹೇಗೆಲ್ಲ ನಿಭಾಯಿಸುತ್ತಾರೆ? ಕಟಕ ರಾಶಿಯವರು ಸಮಾಜದಲ್ಲಿ ಹೇಗೆಲ್ಲ ಗೌರವವನ್ನು ಸಂಪಾದಿಸುತ್ತಾರೆ? ಕಟಕ ರಾಶಿಯವರು ತಮ್ಮ ಜೀವನದಲ್ಲಿ ಏನೆಲ್ಲ ಮಾಡಬೇಕೆಂದು ಬಯಸುತ್ತಾರೆ? ಹಾಗಾದರೆ ಕಟಕ ರಾಶಿಯವರ ಮುಂದಿನ ದಿನಗಳಲ್ಲಿ ಜೀವನವನ್ನು ಹೇಗೆಲ್ಲ ನಡೆಸುತ್ತಾರೆ? ಕಟಕ ರಾಶಿಯವರ ಮನಸ್ಸಿನಲ್ಲಿ ಅಡಗಿರುವ ಅವ್ಯಕ್ತ ನಿಗೂಢ ಭಯದ ಬಗ್ಗೆ, ಈ ಭಯದಿಂದ ಹೇಗೆ ಹೊರಗಡೆ ಬರಬೇಕು ಎಂಬಂತಹ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಕಟಕ ರಾಶಿಯವರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಯೋಣ ಬನ್ನಿ. ಅದಕ್ಕೂ ಮುಂಚಿತವಾಗಿ ನೀವೇನಾದರೂ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲ ನಮ್ಮವರು ಎಂಬುದು ಭ್ರಮೆ, ನಾನು ನನ್ನದು ಎಂಬುವುದು ಸ್ವಾರ್ಥ, ಅವರು ನನ್ನವರು ಎಂಬುದು ಶುದ್ಧ ಸುಳ್ಳು, ನಿನಗಾಗಿ ನೀನು ಎನ್ನುವುದೇ ಸತ್ಯ, ಯಾರಿಂದಲೂ ಏನನ್ನೂ ಬಯಸದೇ ಇರುವುದೇ ಸೌಖ್ಯ. ಭಯ ಪಡುವುದು ಮನುಷ್ಯನ ಸಹಜ ಗುಣ. ಎಲ್ಲರಿಗೂ ಭೂತ ಪ್ರೇತಗಳು ಮಾತ್ರ ಹೆದರಿಸಬೇಕು ಎಂದೇನಿಲ್ಲ. ಕೆಲವೊಬ್ಬರಿಗೆ ಭವಿಷ್ಯತ್ ಕಾಲದ ಬಗ್ಗೆ ದೀರ್ಘವಾದ ಆಲೋಚನೆಯನ್ನು ಮಾಡಿ ಭಯಪಡುತ್ತಾರೆ. ಕುಂಡಲಿಯ 6, 8, 12ನೇ ಭಾವದಿಂದ ನಿಮ್ಮ ಭಯದ ಮೂಲ ಕಾರಣಗಳನ್ನು ಕಂಡು ಹಿಡಿಯಬಹುದು. 6ನೇ ಭಾವದಿಂದ ರೋಗ, ಋಣ, ಶತ್ರುಗಳ ಭಯ ಕಾಡಿದರೆ 8ನೇ ಭಾವದಿಂದ ಆಕಸ್ಮಿಕ ಘಟನೆಗಳ ಬಗ್ಗೆ ಭಯವನ್ನು ಕೊಡುತ್ತದೆ. 12ನೇ ಭಾವದಿಂದ ವಸ್ತುಗಳನ್ನು, ವ್ಯಕ್ತಿಗಳನ್ನು, ಸಂಬಂಧಗಳನ್ನು ಕಳೆದುಕೊಳ್ಳುವ ಭಯವನ್ನು ಕಂಡುಹಿಡಿಯಬಹುದು. ಕಾಲಪುರುಷನ ಕುಂಡಲಿಯಲ್ಲಿ ಕಟಕ ರಾಶಿ 4ನೇ ರಾಶಿಯಾಗಿದೆ. ಕಟಕ ರಾಶಿ ಪಂಚತತ್ವಗಳಲ್ಲಿ ಜಲತತ್ವ ರಾಶಿ. ಕಟಕ ರಾಶಿಯ ಚಿಹ್ನೆ ಹೇಡಿಕಾಯಿ. ಹೇಡಿಕಾಯಿ ಯಾರಿಗಾದರೂ ಹಿಡಿದುಕೊಂಡರೆ ಅಷ್ಟು ಸುಲಭವಾಗಿ ಬಿಡುವುದಿಲ್ಲ. ಇವರು ಹಾಗೆಯೇ ಯಾರನ್ನಾದರೂ ಪ್ರೀತಿಸಿದರೆ ಮನಸ್ಸಿನಿಂದ, ಹೃದಯದಿಂದ ಪ್ರೀತಿಸುತ್ತಾರೆ. ಆ ವ್ಯಕ್ತಿಗಳಿಂದ ದೂರವಾಗಲು ಇಷ್ಟಪಡುವುದಿಲ್ಲ. ಮನಸ್ಸಿಗೆ ಬಹಳ ಬೇಗ ಹಚ್ಚಿಕೊಳ್ಳುವ ಗುಣ ಇವರದು. ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರಗ್ರಹ. ಚಂದ್ರಗ್ರಹ ಶೀತಲ, ತಂಪಾದ ಗ್ರಹ. ಇದೇ ರೀತಿ ಕಟಕ ರಾಶಿಯವರು ನೋಡಲು ಆಕರ್ಷಕ, ಸುಂದರವಾಗಿದ್ದು ಇವರ ಮಾತು ಮಧುರವಾಗಿರುತ್ತದೆ. ಬಹಳ ಸೂಕ್ಷ್ಮ ಸ್ವಭಾವದವರು. ಚಂದ್ರಗ್ರಹದ ಪ್ರಭಾವದಿಂದ ನೀವು ತುಂಬ ಭಾವನಾತ್ಮಕ, ದಯಾಳು ಗುಣದವರಾಗಿರುತ್ತೀರಾ. ನಿಮ್ಮ ಸ್ನೇಹಿತರು ಹೇಳುವ ಮುಂಚೆಯೇ ಅವರ ಮನಸ್ಸಿನ ಮಾತನ್ನು, ಕಷ್ಟಗಳನ್ನು ಕಂಡುಹಿಡಿಯುತ್ತೀರಾ, ಅರ್ಥ ಮಾಡಿಕೊಳ್ಳುತ್ತೀರಾ. ಅವರಿಗೆ ತಾಯಿಯ ರೀತಿ ಸಂತೈಸುತ್ತೀರಾ. ಹಾರೈಕೆ ಮಾಡುವ ಗುಣದವರು. ಕುಟುಂಬದ ಸದಸ್ಯರೇ ಆಗಲಿ, ಜೀವನ ಸಂಗಾತಿಯನ್ನೇ ಆಗಲಿ ತುಂಬ ಆಳವಾಗಿ ಪ್ರೀತಿಸುತ್ತೀರಾ. ನಿಮ್ಮ ಸ್ವಭಾವವು ಬಹಳ ಸಿಹಿಯಾಗಿರುತ್ತದೆ. ಕಟಕ ರಾಶಿಯವರು ಸಿಹಿ ಖಾದ್ಯಗಳನ್ನು ಇಷ್ಟಪಟ್ಟು ಸವಿಯುತ್ತಾರೆ. ಚಂದ್ರನಂತೆ 15 ದಿನ ಸಂತೋಷವಾಗಿರುತ್ತಾರೆ. ಇನ್ನುಳಿದ 15 ದಿನಗಳು ಕಾರಣವಿಲ್ಲದೆ ದುಃಖಿಸುವ, ಯೋಚಿಸುವ, ತನ್ನ ಭಾವನೆಗಳ ಜೊತೆ ಸಂಘರ್ಷ ಮಾಡುತ್ತೀರಾ. ಭೂತಕಾಲದ ಘಟನೆಗಳನ್ನು ಮರೆಯಲಾಗದೆ ಭವಿಷ್ಯತ್ ಕಾಲದ ಬಗ್ಗೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಕಷ್ಟಪಡುತ್ತೀರಾ. ಕನ್ಫ್ಯೂಷನ್ ಮಾಡಿಕೊಳ್ತೀರಾ. 12 ರಾಶಿಗಳಿಗೆ ಹೋಲಿಸಿದರೆ ಕಟಕ ರಾಶಿಯವರು ಸಂಬಂಧಗಳಲ್ಲಿ ಹೆಚ್ಚು ಹೆಚ್ಚು ನೋವುಗಳನ್ನು ಅನುಭವಿಸುತ್ತೀರಾ. ನಿಮ್ಮ ಜೀವನದಲ್ಲಿ ಬಂದು ಹೋಗುವ ಸ್ನೇಹಿತರು, ಕೆಲವು ವ್ಯಕ್ತಿಗಳು ನಿಮಗೆ ಪಾಠವನ್ನು, ಒಳ್ಳೆಯ ಅನುಭವಗಳನ್ನು ಕೊಡುತ್ತಾರೆ. ಜೊತೆಗೆ ಕೆಟ್ಟ ಅನುಭವಗಳನ್ನು ಕೊಟ್ಟು ನಿಮ್ಮನ್ನು ಬಿಟ್ಟು ಹೋಗುತ್ತಾರೆ. ಸಂಬಂಧಗಳಲ್ಲಿ ದ್ರೋಹಗಳನ್ನು ಅನುಭವಿಸಿ ನಿಮ್ಮ ಮನಸ್ಸು ಕುಗ್ಗಿ ಹೋಗುತ್ತದೆ. ನಿಮ್ಮ ಮನಸ್ಸು ಅಸುರಕ್ಷತಾ ಭಾವನೆಯಿಂದ ಕೂಡಿರುತ್ತದೆ. ಪದೇ ಪದೇ ವಿಶ್ವಾಸಘಾತ, ದ್ರೋಹ ಮಾಡುತ್ತಾರೆ ಎಂಬ ಭಯ ಸದಾ ನಿಮ್ಮ ಮನಸ್ಸಿನಲ್ಲಿ ಕಾಡುತ್ತಲೇ ಇರುತ್ತದೆ. ನಿಮ್ಮ ಸರಳ ಸ್ವಭಾವವನ್ನು ವ್ಯಕ್ತಿಗಳು ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ಳುತ್ತಾರೆ. ಕಟಕ ರಾಶಿಯವರಿಗೆ ಅನ್ನಿಸುವುದು, ನಾನು ಏನು ತಪ್ಪು ಮಾಡಿಲ್ಲ, ಆದರೂ ಏಕೆ ಎಲ್ಲರೂ ನನ್ನಿಂದ ದೂರವಾಗ್ತಾರೆ ಎಂಬಂಥ ಅವ್ಯಕ್ತ ಭಯ ನಿಮ್ಮನ್ನು ಕಾಡುತ್ತದೆ. ನಾನು ಎಲ್ಲರ ನೋವು, ಕಷ್ಟಗಳಿಗೆ ಸ್ಪಂದಿಸುತ್ತೇನೆ. ಆದರೆ ನನ್ನ ಕಷ್ಟ, ನೋವು, ಸಂಕಟಗಳಿಗೆ, ಮನಸ್ಸಿನ ಮಾತನ್ನು ಯಾರೂ ಕೇಳಲು ಸಿದ್ಧವಿಲ್ಲ. ಜೊತೆಗೆ ನನ್ನನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ ಎಂಬಂತಹ ಚಿಂತೆ ನಿಮ್ಮಲ್ಲಿ ಕಾಡುತ್ತದೆ. ಕಟಕ ರಾಶಿಯವರು ಹೋದ ಘಟನೆಗಳನ್ನು ಯಾವಾಗಲೂ ಪದೇ ಪದೇ ನೆನಪು ಮಾಡಿಕೊಳ್ತೀರಾ. ಈ ಕಹಿ ನೆನಪು ನಿಮ್ಮನ್ನು ಮತ್ತಷ್ಟು ದುಃಖಕ್ಕೆ ದೂಡುತ್ತದೆ. ನಿಮ್ಮ ಒಳ್ಳೆಯತನವನ್ನು ಅರ್ಥ ಮಾಡಿಕೊಳ್ಳದೇ ಇರುವುದು ಅವರ ತಪ್ಪು ಕಲ್ಪನೆ, ನಿಮ್ಮ ತಪ್ಪಲ್ಲ. ನಿಮ್ಮದಲ್ಲದ ತಪ್ಪಿಗೆ ಚಿಂತಿಸಿ ಫಲವಿಲ್ಲ. ನಿಮ್ಮ ಮನಸ್ಸು ಹರಿಯುವ ನೀರಿನ ಹಾಗೆ ಇರಬೇಕು. ನಿಂತ ನೀರು ಹೆಚ್ಚು ಬ್ಯಾಕ್ಟೀರಿಯಾಗಳನ್ನು, ರೋಗಗಳನ್ನು ಸೃಷ್ಟಿ ಮಾಡುತ್ತದೆ. ಕುಡಿಯಲು ಅಷ್ಟೊಂದು ಯೋಗ್ಯವಾಗಿರುವುದಿಲ್ಲ. ಹರಿಯುವ ನೀರು ಯಾವತ್ತಿಗೂ ದೂಷಿತವಾಗಿರುವುದಿಲ್ಲ, ಕುಡಿಯಲು ಯೋಗ್ಯವಾಗಿರುತ್ತದೆ. ಆದ್ದರಿಂದ ನಿಮ್ಮ ಮನಸ್ಸು ಹರಿಯುವ ನೀರಿನ ಹಾಗೆ ಇರಲಿ. ಬದಲಿಗೆ ಹಳೆಯ ನೆನಪುಗಳ ಜಾಲದಲ್ಲಿ ಸಿಲುಕಿ ಒದ್ದಾಡಬೇಡಿ.
ಕಟಕ ರಾಶಿಯವರು ಹುಟ್ಟಿದಾಗಿನಿಂದ ಅಂದರೆ 30ರಿಂದ 35 ವರ್ಷಗಳವರೆಗೂ ಇವರು ತುಂಬಾನೇ ಕಷ್ಟ ಅನುಭವಿಸಿ ಬಿಡುತ್ತಾರೆ. ಕಟಕ ರಾಶಿಯವರಿಗೆ ಇವರಿಗೆ 35 ವರ್ಷಗಳು ಸಂಪೂರ್ಣವಾಗಿ ಮುಗಿದ ನಂತರ ಇವರ ಜೀವನ ತುಂಬಾನೇ ಅದ್ಭುತವಾಗಿರುತ್ತದೆ. ಕಷ್ಟಗಳೆಲ್ಲ ದೂರವಾಗಿ ಸುಖದ ಸುಪ್ಪತ್ತಿಗೆಯಲ್ಲಿ ಇವರು ಉತ್ತುಂಗವನ್ನು ಏರುತ್ತಾರೆ. ಆದರೆ ಕಟಕ ರಾಶಿಯವರಿಗೆ 35 ವರ್ಷಗಳು ಪೂರೈಸಿದ ನಂತರವೇ ಜೀವನದಲ್ಲಿ ನೀವು ತುಂಬಾನೇ ಸ್ಟ್ರಾಂಗ್ ಆಗಿಬಿಡ್ತೀರಾ. ಯಾಕಂದರೆ ಚಿಕ್ಕ ವಯಸ್ಸಿನಲ್ಲಿಯೇ ಆ ಕಷ್ಟಗಳು, ಆ ದುಃಖಗಳು, ಎಲ್ಲ ರೀತಿಯ ಕಷ್ಟಗಳನ್ನು ಸಹ ನೀವು ನೋಡಿರ್ತೀರ. ಹಾಗಾಗಿ ಕಟಕ ರಾಶಿಯವರು 35 ವರ್ಷಗಳ ನಂತರ ಅದಾದಮೇಲೆ ನಿಮ್ಮ ಜೀವನ ಹೇಗಿರಬೇಕು, ನಾನು ಎಲ್ಲರ ಜೊತೆಯಲ್ಲಿ ಸ್ನೇಹವನ್ನು ಬಯಸುವುದೇ ಅಥವಾ ಬೇಡವೇ ಎನ್ನುವಂಥ ಗೊಂದಲದಲ್ಲಿಯೇ ಇದ್ದು ಮನಸ್ಸಿನಲ್ಲಿಯೇ ಲೆಕ್ಕಾಚಾರ ಹಾಕುವ ಮನೋಭಾವದವರು ಈ ಕಟಕ ರಾಶಿಯವರು. ಕಟಕ ರಾಶಿಯವರಿಗೆ ಜವಾಬ್ದಾರಿ ಅನ್ನೋದು ಜಾಸ್ತಿ ಇರುತ್ತದೆ. ಕಟಕ ರಾಶಿಯವರಿಗೆ ಮನೆ ಜವಾಬ್ದಾರಿ, ಜೀವನದ ಜವಾಬ್ದಾರಿ ಎನ್ನುವುದು ಜಾಸ್ತಿ ವಹಿಸಿಕೊಂಡಿರುತ್ತಾರೆ. ಹಾಗೆಯೇ ಕಟಕ ರಾಶಿಯವರು ಬಹಳಷ್ಟು ಕಡಿಮೆ ಮಾತನಾಡ್ತಾರೆ, ಹೆಚ್ಚು ತಾಳ್ಮೆಯಿಂದ ಇರ್ತಾರೆ. ಯಾವುದೇ ತೊಂದರೆಯೂ ಸಹ ಇವರ ಹತ್ರ ಸುಳಿಯೋಕು ಬಿಡೋದಿಲ್ಲ. ಕಟಕ ರಾಶಿಯವರು ಆದಷ್ಟು ಕಡಿಮೆ ಮಾತನಾಡ್ತಾರೆ. ಇವರ ಮಾತು ಅಷ್ಟೇ ಹರಿತವಾಗಿರುತ್ತದೆ. ಇವರು ಕಡಿಮೆ ಮಾತನಾಡ್ತಿರ್ತಾರೆ, ಅಷ್ಟು ಬೇಕೋ ಅಷ್ಟೇ ಮೇಂಟೈನ್ ಮಾಡಿಕೊಂಡು ಮಾತನಾಡಿರ್ತಾರೆ. ಹಾಗೆಯೇ ಇವರಿಗೆ ಯಾವುದೇ ತೊಂದರೆ ಬಂದರೂ ಸಹ ಇವರು ಹತ್ರ ಬರೋಕು ಬಿಡುವುದಿಲ್ಲ, ಮೊದಲು ಕ್ಲಿಯರ್ ಮಾಡಿ ಕಳಿಸಿಬಿಡ್ತಾರೆ. ಇಂತಹ ಮನೋಭಾವದವರು ಕಟಕ ರಾಶಿಯವರು. ಇನ್ನು ಕಟಕ ರಾಶಿಯವರು ತುಂಬ ಅಂದರೆ ತುಂಬಾ ಯೋಚನೆ ಮಾಡುವಂಥ ಸ್ವಭಾವದವರು. ಓವರ್ ಥಿಂಕ್ ಅಂದರೆ ತುಂಬಾ ಹೆಚ್ಚಾಗಿ ಯೋಚನೆ ಮಾಡ್ತಿರ್ತಾರೆ. ಕಟಕ ರಾಶಿಯವರು ಇವರಿಗೆ ಏನಾದರೂ ಒಂದು ಸಣ್ಣ ಇನ್ಸಿಡೆಂಟ್ ಆಯಿತು ಅಂದರೆ, ಇಲ್ಲವೇ ಒಂದು ಸಣ್ಣದೇನಾದರೂ ಆದರೂ ಸಹ ಇವರು ತುಂಬಾ ಯೋಚನೆ ಮಾಡ್ತಿರ್ತಾರೆ. ಅವರು ನನಗೆ ಹಾಗೆ ಮಾಡಿಬಿಟ್ರಲ್ಲ, ಹೀಗೆ ಮಾಡಿಬಿಟ್ರಲ್ಲ, ಏನು ಮಾಡೋದು, ಅಯ್ಯೋ ಹಾಗೆಯೇ ಆಗಿಬಿಡುತ್ತೇನೋ, ಅಯ್ಯೋ ನನ್ನ ಜೀವನ ಮುಗಿದೇ ಹೋಗುತ್ತೇನೋ ಎನ್ನುವ ರೀತಿಯಲ್ಲಿ ತುಂಬ ಯೋಚನೆ ಮಾಡೋರು ಈ ಕಟಕ ರಾಶಿಯವರು. ಹಾಗೆಯೇ ಇವರು ಇಷ್ಟಪಟ್ಟಂತಹ ವ್ಯಕ್ತಿಗಳನ್ನು ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ. ಇವರು ಬಹಳ ಮೃದುವಾಗಿರುವುದರಿಂದ ಎಲ್ಲರಿಗೂ ಸಹ ಒಳ್ಳೆಯದನ್ನೇ ಮಾಡುತ್ತಾರೆ. ಹಾಗೆಯೇ ಕುಟುಂಬವನ್ನು ತುಂಬ ಚೆನ್ನಾಗಿ ನೋಡ್ಕೋತಾರೆ. ಹಾಗಾಗಿ ಒಂದು ವೇಳೆ ಇವರು ಯಾರನ್ನಾದರೂ ಇಷ್ಟಪಡ್ತಿದ್ರೆ ಅವರನ್ನು ಕಳೆದುಕೊಳ್ಬೇಕು ಎನ್ನುವಂಥ ಮನೋಭಾವನೆ ಅನ್ನೋದು ಇವರಿಗೆ ಸ್ವಲ್ಪವೂ ಸಹ ಇರುವುದಿಲ್ಲ. ಅಕಸ್ಮಾತ್ ಏನಾದರೂ ಒಂದು ವಸ್ತು ಕಳ್ಕೊಂಡ್ರೆ ಅದನ್ನು ಸಹಿಸಿಕೊಳ್ಳೋಕು ಎಂದರೆ ಇವರಿಗೆ ತುಂಬ ಕಷ್ಟವಾಗುತ್ತದೆ. ಅಂತಹ ಸ್ವಭಾವದವರು ಈ ಕಟಕ ರಾಶಿಯವರು. ಕಟಕ ರಾಶಿಯವರು ಯಾವುದೇ ವಿಚಾರಕ್ಕೂ ಸಹ ಹೊಂದಿಕೊಳ್ಳೋದಿಲ್ಲ. ಒಂದು ವೇಳೆ ಏನಾದರೂ ಹೊಂದಿಕೊಂಡ್ರೆ ಯಾವುದೇ ಕಾರಣಕ್ಕೂ ಇವರು ಬಿಟ್ಕೊಡಲ್ಲ. ಈಗ ಯಾವುದಾದ್ರೂ ಒಂದು ಕೆಲಸಕ್ಕೆ ಸೇರಿಕೊಳ್ಬೇಕು ಅಂದ್ಕೊಂಡ್ರೆ, ಕೆಲಸವೇ ಆಗಲಿ ಅಥವಾ ಯಾವುದಾದರೂ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರೆ ಆ ಕೆಲಸಕ್ಕೆ ಇವರು ಅಷ್ಟು ಬೇಗ ಹೊಂದಿಕೊಳ್ಳೋದಿಲ್ಲ. ಒಂದು ವೇಳೆ ಇವರಿಗೇನಾದರೂ ಅಡ್ಜಸ್ಟ್ ಆಗಿಬಿಟ್ರೆ ಇವರು ಬಿಟ್ಟುಕೊಡುವ ಮಾತೇ ಇಲ್ಲ. ಆದರೆ ಇವರಿಗೆ 35 ವರ್ಷಗಳು ದಾಟಿದ ನಂತರ ಇವರು ರಾಜನಂತೆ ಬಾಳುತ್ತಾರೆ. ಇವರು ಯಾರಿಗೂ ಸಹ ಕೇಡನ್ನು ಬಯಸೋದಿಲ್ಲ. ಯಾಕಂದರೆ ಕಷ್ಟದ ಬೆಲೆ ಇವರಿಗೆ ಚೆನ್ನಾಗಿಯೇ ಗೊತ್ತಿರುತ್ತದೆ. ಹಾಗಾಗಿ ಯಾರು ಹೇಗೆ ಅನ್ನೋದನ್ನು ಬೇಗ ಅಳೆದು ತೂಗಿಬಿಡುತ್ತಾರೆ. ಚಿಕ್ಕ ವಯಸ್ಸಲ್ಲಿ ಕಷ್ಟದ ಸಮಯದಲ್ಲಿಯೇ ಬಹಳನೇ ದೃಢವಾಗಿರುತ್ತಾರೆ. ಗಟ್ಟಿ ಮನಸ್ಸು ಮಾಡಿ ಜೀವನ ನಡೆಸುತ್ತಾರೆ. ಹಾಗಾಗಿಯೇ ಈ ಕಟಕ ರಾಶಿಯವರು ಮಗುವಿನ ಹಾಗೆ ಮನಸ್ಸುಳ್ಳವರು. ಇವರು ಚಿಕ್ಕ ವಯಸ್ಸಲ್ಲೇ ನಾನು ಪರ್ಫೆಕ್ಟ್ ಆಗಿ ಇರಬೇಕೆಂದು ನಿರ್ಧಾರವನ್ನು ಮಾಡ್ತಾರೆ. ಗಟ್ಟಿ ಮನಸ್ಸು ಮಾಡ್ತಾನೆ ಇರ್ತಾರೆ. ಇವರು ಈ ರಾಶಿಯವರು ಎಂಥದ್ದೇ ಕಷ್ಟ ಬಂದರೂ ಕುಗ್ಗಲ್ಲ, ಆ ಥರ ಮನೋಭಾವದವರು. ಇವರು ದೈಹಿಕವಾಗಿ ಎಷ್ಟೇ ಸ್ಟ್ರಾಂಗ್ ಆಗಿದ್ರೂ ಸಹ ಇವರ ಮನಸ್ಸು ಮಗುವಿನ ಹಾಗೆ ಇರುತ್ತದೆ. ಹಾಗೆಯೇ ಕಟಕ ರಾಶಿಯವರನ್ನ ಬಳಸಿಕೊಳ್ಳುವ ಜನರೇ ಜಾಸ್ತಿ. ಇವರನ್ನು ಯೂಸ್ ಮಾಡ್ಕೊಳ್ಳೋಕೆ ಜನ ಯೋಚನೆ ಮಾಡ್ತಿರ್ತಾರೆ. ಆದರೂ ಸಹ ಇವರು ಇವರ ಜೀವನವನ್ನು ಬಹಳ ಸುಂದರವಾಗಿ ಈ ರಾಶಿಯವರು ಇಟ್ಕೊಂಡಿರ್ತಾರೆ ಎಂದು ಹೇಳ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ನೀವು ಕಟಕ ರಾಶಿಯವರಾಗಿದ್ದರೆ ನಿಮ್ಮ ಜೀವನದಲ್ಲಿಯೂ ಸಹ ಇದೇ ರೀತಿ ನಡೆಯುತ್ತಿದ್ದರೆ, ಈ ಮಾಹಿತಿಯು ಕಟಕ ರಾಶಿಯವರಿಗೆ ನಿಜ ಅಂತ ಅನಿಸಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಓಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯೇ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ. ಈ ಮಾಹಿತಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಧನ್ಯವಾದ. ಕಟಕ ರಾಶಿಯವರಿಗೆ ದೇವರು ಉಡುಗೊರೆಯಾಗಿ ನೀಡಿರುವ ಅಮೋಘವಾದ ವರಗಳು ಹಾಗೂ ಅದೃಷ್ಟ ಯೋಗಗಳನ್ನು ಕರುಣಿಸಿದ್ದಾನೆ. ಕಟಕ ರಾಶಿಯವರಿಗೆ ಸಾಕ್ಷಾತ್ ಭಗವಂತನು ಕೊಟ್ಟಿರುವಂಥ 7 ಅದೃಷ್ಟ ಹಾಗೂ ಮಂಗಳಕರವಾದ ವರಗಳು ಯಾವುವೆಂದು ನೋಡೋಣ ಬನ್ನಿ. ಕಟಕ ರಾಶಿಯವರ ಜೀವನ ಹೇಗಿರುತ್ತದೆ? ಕಟಕ ರಾಶಿಯವರ ಕುಟುಂಬಕ್ಕೆ ಸಂಬಂಧಿಸಿದಂತೆ ಇವರ ಕುಟುಂಬವನ್ನು ಇವರು ಹೇಗೆಲ್ಲ ನೋಡಿಕೊಳ್ತಾರೆ?
ಕಟಕ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ತಮ್ಮ ಜೀವನವನ್ನು ಹೇಗೆಲ್ಲ ನೋಡುತ್ತಾರೆ? ಕಟಕ ರಾಶಿಯವರು ಸಮಾಜದಲ್ಲಿ ಹೇಗೆಲ್ಲ ಗೌರವವನ್ನು ಸಂಪಾದಿಸುತ್ತಾರೆ? ಕಟಕ ರಾಶಿಯವರು ತಮ್ಮ ಜೀವನದಲ್ಲಿ ಏನೆಲ್ಲ ಮಾಡಬೇಕೆಂದು ಬಯಸುತ್ತಾರೆ? ಹಾಗಾದರೆ ಕಟಕ ರಾಶಿಯವರ ಮುಂದಿನ ದಿನಗಳಲ್ಲಿ ಜೀವನವನ್ನು ಹೇಗೆಲ್ಲ ನಡೆಸ್ತಾರೆ? ಕಟಕ ರಾಶಿಯವರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಯೋಣ. ಅದಕ್ಕೂ ಮುಂಚಿತವಾಗಿ ನೀವೇನಾದರೂ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಟಕ ರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಅಮೋಘವಾದ ಹಾಗೂ ಮಂಗಳಕರವಾದ 7 ಅದೃಷ್ಟ ವರಗಳು ಯಾವುವೆಂದು ನೋಡೋದಾದರೆ, ಕಟಕ ರಾಶಿಯ ಅಧಿಪತಿ ಚಂದ್ರ ಆಗಿರುವುದರಿಂದ ಈ ರಾಶಿಯವರು ತುಂಬಾ ಭಾವುಕ ಗುಣದವರಾಗಿರುತ್ತಾರೆ. ಕಟಕ ರಾಶಿಯವರು ಸಣ್ಣ ಸಣ್ಣ ವಿಚಾರಗಳಿಗೂ ಸಹ ತುಂಬ ಬೇಜಾರು ಮಾಡಿಕೊಳ್ಳುತ್ತಾರೆ. ಇಲ್ಲವೇ ಯಾರಾದರೂ ಏನಾದರೂ ಅಂದುಕೊಳ್ತಾರೆ ಅಥವಾ ನಮಗೇನಾದರೂ ಆಗ್ಬಿಡುತ್ತೇನೋ ಎಂದು ಹೆದರಿಕೊಳ್ಳುತ್ತಾರೆ. ಅಷ್ಟೊಂದು ಭಯ ಪಡುತ್ತಾರೆ. ಇದರ ಜೊತೆಗೆ ದುಗುಡ, ಭಯ, ಆತಂಕ, ಮನಸ್ಸಿನಲ್ಲಿಯೇ ಜಿಗುಪ್ಸೆಯನ್ನು ಹೊಂದುತ್ತಾರೆ. ಕಟಕ ರಾಶಿಯವರು ಎಲ್ಲ ವಿಚಾರಗಳಲ್ಲೂ ಮನಸ್ಸಿನಲ್ಲಿಯೇ ಇಟ್ಕೊಂಡು ಯಾವಾಗಲೂ ಕೊರಗ್ತಾ ಇರುತ್ತಾರೆ. ಇವರ ಜೀವನದಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯದೇ ಆಗಿರಲಿ ಅಥವಾ ಕೆಟ್ಟದ್ದೇ ಆಗಿರಲಿ, ಯಾವುದಾದ್ರೂ ಒಂದು ಇನ್ಸಿಡೆಂಟ್ ನಡೆದಲ್ಲಿ ಇವರು ಆ ಒಂದು ಘಟನೆಯ ಬಗ್ಗೆ ತುಂಬಾ ತಲೆಕೆಡಿಸಿಕೊಳ್ತಾರೆ. ಇವರು ಈ ಒಂದು ಘಟನೆಯನ್ನು ತುಂಬ ದಿನಗಳವರೆಗೂ ಮರೆಯುವುದೇ ಇಲ್ಲ. ಕಟಕ ರಾಶಿಯವರು ಇವರ ಜೀವನದಲ್ಲಿ ಯಾವುದೋ ಒಂದು ಘಟನೆ ನಡೆದಿದೆ ಅಂದರೆ, ಅಥವಾ ಇವರಿಗೆ ಯಾರಾದರೂ ಅವಮಾನ ಮಾಡಿದ್ದಾರೆ, ಅಥವಾ ಇವರಿಗೆ ಬೇರೆ ಯಾರಾದರೂ ಬೇಜಾರು ಮಾಡಿಸಿದ್ದಲ್ಲಿ ಈ ಕಟಕ ರಾಶಿಯವರು ಈ ವಿಚಾರವನ್ನು ಅಲ್ಲಿಯೇ ಬಗೆಹರಿಸಿಕೊಳ್ಳುವ ಕೆಲಸವನ್ನು ಮಾಡಿಕೊಳ್ಳುವುದಿಲ್ಲ. ಇವರು ಆ ವಿಚಾರವನ್ನು ಮನಸ್ಸಿನಲ್ಲಿಯೇ ಇಟ್ಕೊಂಡು ಅವರು ಹಾಗಂದ್ರಲ್ಲ, ಇವರು ಹೀಗಂದ್ರಲ್ಲ ಎಂದು ತುಂಬಾ ಮನಸ್ಸಿನಲ್ಲಿಯೇ ಯಾವಾಗಲೂ ಕೊರಗ್ತಾನೆ ಇರ್ತಾರೆ. ಇಂತಹ ಮನಸ್ಥಿತಿಯ ಮನೋಭಾವದವರು ಈ ಕಟಕ ರಾಶಿಯವರು. ಕಟಕ ರಾಶಿಯವರು ಹುಟ್ಟಿದಾಗಿನಿಂದ ಅಂದರೆ 30ರಿಂದ 35 ವರ್ಷಗಳವರೆಗೂ ಇವರು ಬಹಳ ತುಂಬಾ ಕಷ್ಟ ಅನುಭವಿಸಿ ಬಿಟ್ಟಿರುತ್ತಾರೆ. ಕಟಕ ರಾಶಿಯವರಿಗೆ ಇವರಿಗೆ 35 ವರ್ಷಗಳು ಸಂಪೂರ್ಣವಾಗಿ ಮುಗಿದ ನಂತರ ಇವರ ಜೀವನ ತುಂಬಾ ಅದ್ಭುತವಾಗಿರುತ್ತದೆ. ಕಷ್ಟಗಳೆಲ್ಲ ದೂರವಾಗಿ ಸುಖದ ಸುಪ್ಪತ್ತಿಗೆಯಲ್ಲಿ ಇವರು ಉತ್ತುಂಗವನ್ನು ಏರುತ್ತಾರೆ. ಈ ರಾಶಿಯವರು ಜೀವನದಲ್ಲಿರುವಂತಹ ಭಾವುಕತೆಯನ್ನು ಇವರು ಕಡಿಮೆ ಮಾಡಿಕೊಳ್ತಾರೆ. ಚಿಕ್ಕ ಚಿಕ್ಕ ವಿಷಯಗಳೇ ಇರಲಿ ಅಥವಾ ಎಂಥದ್ದೇ ವಿಚಾರವಿರಲಿ, ಇವರು ಸುಖ ಸುಮ್ಮನೆ ಅಳುವುದು, ಇದ್ದಕ್ಕಿದ್ದ ಹಾಗೆ ರೇಗಾಡುವುದು, ಹಾರಾಡುವುದು, ಕೂಗಾಡುವುದು, ಇಲ್ಲವೇ ಸಣ್ಣ ಸಣ್ಣ ವಿಚಾರಕ್ಕೆ ತುಂಬಾ ಕೊರಗುವುದು ಮಾಡಿಕೊಂಡು ಬಂದಿರುತ್ತಾರೆ. ಅಂದರೆ ಈ ರಾಶಿಯವರಿಗೆ 35 ವರ್ಷಗಳವರೆಗೆ ಈ ರೀತಿಯಾದ ಕಷ್ಟಗಳು ಒಂದರ ಮೇಲೊಂದರಂತೆ ಬರುತ್ತವೆ. ಆದರೆ ಕಟಕ ರಾಶಿಯವರಿಗೆ 35 ವರ್ಷಗಳು ಪೂರೈಸಿದ ನಂತರವೇ ಜೀವನದಲ್ಲಿ ನೀವು ತುಂಬಾ ಸ್ಟ್ರಾಂಗ್ ಆಗಿಬಿಡುತ್ತೀರಾ. ಯಾಕಂದರೆ ಚಿಕ್ಕ ವಯಸ್ಸಿನಲ್ಲಿಯೇ ಆ ಕಷ್ಟಗಳು, ಆ ದುಃಖಗಳು, ಎಲ್ಲ ರೀತಿಯ ಕಷ್ಟಗಳನ್ನು ಸಹ ನೀವು ನೋಡಿರ್ತೀರ. ಹಾಗಾಗಿ ಕಟಕ ರಾಶಿಯವರು 35 ವರ್ಷಗಳ ನಂತರ ಅದಾದಮೇಲೆ ನಿಮ್ಮ ಜೀವನ ಹೇಗಿರಬೇಕು, ನಾನು ಎಲ್ಲರ ಜೊತೆಯಲ್ಲಿ ಸ್ನೇಹವನ್ನು ಬಯಸುವುದೇ ಅಥವಾ ಬೇಡವೇ ಎನ್ನುವಂಥ ಗೊಂದಲದಲ್ಲಿಯೇ ಇದ್ದು ಮನಸ್ಸಿನಲ್ಲಿಯೇ ಲೆಕ್ಕಾಚಾರ ಹಾಕುವ ಮನೋಭಾವದವರು ಈ ಕಟಕ ರಾಶಿಯವರು. ಈ ಕಟಕ ರಾಶಿಯವರು ನಿಜಕ್ಕೂ ಸುಂದರವಾಗಿರುತ್ತಾರೆ. ಯಾಕಂದರೆ ಈ ರಾಶಿಯವರ ಅಧಿಪತಿ ಚಂದ್ರ ಆಗಿರೋದ್ರಿಂದ ಇವರು ಚಂದ್ರನು ಹೊಳೆಯುವ ರೀತಿಯಲ್ಲಿ ಇವರ ಮುಖವು ಫಳಫಳನೆ ಹೊಳೆಯುತ್ತಿರುತ್ತದೆ. ಹಾಗಾಗಿ ಕಟಕ ರಾಶಿಯವರನ್ನು ನೋಡಲು ತುಂಬಾ ಸುಂದರವಾಗಿರ್ತಾರೆ. ತುಂಬಾ ಡೀಸೆಂಟಾಗಿ ಮೇಂಟೈನ್ ಮಾಡ್ಕೊಂಡು ಬರ್ತಿರ್ತಾರೆ. ಇವರ ಉಡುಗೆ ತೊಡುಗೆ ಬಹಳ ಅದ್ಭುತವಾಗಿರುತ್ತದೆ. ಇವರು ಮಾತಿನ ಮಲ್ಲರಾಗಿರುತ್ತಾರೆ. ಒಂದು ವೇಳೆ ನಮಗೆ ಯಾರಾದರೂ ಮಾತನಾಡಿಸಿದರೆ ಸಾಕು, ಅವರೊಂದಿಗೆ ಎಲ್ಲವನ್ನ ಹೇಳಿಕೊಳ್ತೇವೆ. ಏನೇ ಇರಲಿ, ಯಾವುದೇ ವಿಚಾರವಿರಲಿ, ಎಲ್ಲವನ್ನು ಬೇರೆಯವರಿಂದ ಹೇಳಿಕೊಳ್ತೇವೆ. ಅವರಿಗೆ ಬಹಳ ಕ್ಲೋಸ್ ಆಗಿ ಬಿಡ್ತೇವೆ. ಆದರೆ ಈ ಕಟಕ ರಾಶಿಯವರು ಇದ್ಯಾವುದನ್ನು ಮಾಡದೆ, ಬೇರೊಬ್ಬರ ಜೊತೆಯಲ್ಲಿ ಹೆಚ್ಚು ಮಾತನಾಡದೆ ಬಹಳ ಸೈಲೆಂಟ್ ಆಗಿಯೇ ಇರಲು ಬಯಸುತ್ತಾರೆ. ಈ ಕಟಕ ರಾಶಿಯವರು ಇವರ ಡ್ರೆಸ್ಸಿಂಗ್ ಸೆನ್ಸ್ ಬಹಳ ಅದ್ಭುತವಾಗಿರಲಿದೆ. ಜೊತೆಗೆ ಇವರು ಆಗಿರಲಿ ನೀಟ್ ಆ್ಯಂಡ್ ಕ್ಲೀನ್ ಆಗಿ ಇರ್ತಾರೆ. ಹಾಗೆಯೇ ಯಾರೊಂದಿಗೂ ಹೆಚ್ಚು ಮಾತನಾಡುವುದಿಲ್ಲ. ಅವರೊಂದಿಗೆ ಎಷ್ಟು ಬೇಕೋ ಅಷ್ಟನ್ನೇ ಮಾತನಾಡ್ತಾರೆ. ಇವರು ಗೆಳೆಯರೊಂದಿಗೆ ಮಾತನಾಡುವಾಗ ಎಷ್ಟು ಬೇಕೋ ಅಷ್ಟೇ ಡೀಸೆಂಟಾಗಿ ಮಾತನಾಡ್ತಾರೆ. ಇವರು ಬೇರೆಯವರು ಏನಾದರೂ ಹೇಳ್ತಿದ್ರೆ ಅವರ ಮಾತಿಗೆ ಹೆಚ್ಚು ತಲೆಕೆಡಿಸಿಕೊಳ್ಳುವುದಿಲ್ಲ. ಈ ರೀತಿಯ ಸ್ವಭಾವದವರು ಕಟಕ ರಾಶಿಯವರು. ಹಾಗೆಯೇ ಈ ಕಟಕ ರಾಶಿಯವರು ಇವರ ಜೀವನದಲ್ಲಿ ಇವರು ಇರುವ ವಾತಾವರಣವನ್ನು ಇವರು ತುಂಬಾ ಸ್ವಚ್ಛವಾಗಿರಿಸಿಕೊಳ್ತಾರೆ. ಇವರು ಯಾವಾಗಲೂ ಸಹ ಮನೆಯನ್ನು ಬಹಳ ಸುಂದರವಾಗಿ ಕಾಣುವಂತೆ ಇಟ್ಟುಕೊಳ್ಳುತ್ತಾರೆ. ಇವರು ಪರಿಸರವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಜೊತೆಗೆ ಪರಿಸರವನ್ನು ಪ್ರೀತಿಸುತ್ತಾರೆ. ಪರಿಸರವಿದ್ದರೆ ನಾವು ಎಂದೂ ತಿಳಿದವರಾಗಿರುತ್ತಾರೆ. ಕಟಕ ರಾಶಿಯವರು ಹೇಗೆಂದರೆ, ಇವರು ಜಗಳವೆಂದರೆ ಬಹಳ ದೂರನೇ ಉಳಿದು ಬಿಡ್ತಾರೆ.
ಇನ್ನು ಮನೆಯ ವಿಚಾರಕ್ಕೆ ಬಂದರೆ ಮನೆಯನ್ನು ಬಹಳ ಅಚ್ಚುಕಟ್ಟಾಗಿ ಇಟ್ಕೊಳ್ತಾರೆ. ಯಾರಾದರೂ ಸ್ನೇಹಿತರು ಅಥವಾ ಸಂಬಂಧಿಕರು ಮನೆಗೆ ಬಂದರೆ ನಮ್ಮ ಬಗ್ಗೆ ಏನು ಅನ್ಕೋತಾರೆ ಎಂದು ತಿಳಿದು ಯಾವಾಗಲೂ ಸಹ ಇವರು ಮನೆಯನ್ನು ಸ್ವಚ್ಛ ಮಾಡ್ತಾನೆ ಇರುತ್ತಾರೆ. ಪ್ರತಿಯೊಂದು ವಸ್ತುವನ್ನು ಕ್ಲೀನ್ ಮಾಡ್ತಾನೆ ಇರ್ತಾರೆ. ಅಷ್ಟು ನೀಟ್ ಆ್ಯಂಡ್ ಕ್ಲೀನ್ ಸ್ವಭಾವದವರು ಕಟಕ ರಾಶಿಯವರು. ಮೊದಲೇ ಹೇಳಿದಂತೆ ಇವರು ಯಾವಾಗಲೂ ಸಹ ಮನೆ, ಮನಸ್ಸು ಹಾಗೂ ದೇಹವನ್ನು ಬಹಳನೇ ನೀಟಾಗಿ ಸ್ವಚ್ಛವಾಗಿ ಇಟ್ಟುಕೊಳ್ತಾರೆ. ಇವರು ಬಹಳ ಸಮಯವನ್ನು ಇದಕ್ಕಾಗಿಯೇ ಮೀಸಲಿಡ್ತಾರೆ. ಈ ರಾಶಿಯವರಿಗೆ, ಕಟಕ ರಾಶಿಯವರಿಗೆ ಶಾಂತವಾದ ವಾತಾವರಣವನ್ನು ಬಹಳ ಇಷ್ಟಪಡುತ್ತಾರೆ. ಗಲಾಟೆ ಗದ್ದಲವೆಂದರೆ ಇವರಿಗೆ ಇಷ್ಟವಾಗುವುದಿಲ್ಲ. ಇದರ ಜೊತೆಗೆ ಇವರಿಗೆ ಮನೆಯಲ್ಲಿ ಸಹ ಶಾಂತವಾಗಿರಬೇಕು ಹಾಗೂ ಸ್ವಚ್ಛವಾಗಿರಬೇಕು. ಹಾಗೆಯೇ ಕಟಕ ರಾಶಿಯವರು ತಮ್ಮ ಕುಟುಂಬವನ್ನು ಬಹಳನೇ ಇಷ್ಟಪಡುತ್ತಾರೆ. ಕುಟುಂಬದವರಿಗೆ ಏನಾದರೂ ಸಮಸ್ಯೆ ಆದರೆ ಅದನ್ನು ಸಾಧ್ಯವಾದಷ್ಟು ಬೇಗ ಬಗೆಹರಿಸುತ್ತಾರೆ. ತನಗೇನಾದರೂ ಪರವಾಗಿಲ್ಲ ಆದರೆ ಕುಟುಂಬದವರಿಗೆ ಏನಾದರೂ ಆದರೆ ಸಹಿಸಿಕೊಳ್ಳುವುದಿಲ್ಲ. ಮನೆಯವರನ್ನು ಬಹಳ ಪ್ರೀತಿಯಿಂದ ನೋಡಿಕೊಳ್ತಾರೆ. ಕಟಕ ರಾಶಿಯವರ ಅಧಿಪತಿ ಬಂದು ಚಂದ್ರ. ಚಂದ್ರನು ಆಕಾಶದಲ್ಲಿ 15 ದಿನಗಳ ಕಾಲ ಬಹಳ ಸುಂದರವಾಗಿ ಗೋಚರಿಸುತ್ತಾನೆ. ಉಳಿದ 15 ದಿನಗಳ ಕಾಲ ಬಹಳ ಮಂಕಾಗಿ ಉಳಿಯುತ್ತಾನೆ. ಹಾಗಾಗಿ ಕಟಕ ರಾಶಿಯವರು ಇವರು 15 ದಿನ ತುಂಬ ಖುಷಿಯಾಗಿಯೇ ಇರ್ತಾರೆ. ಉಳಿದ 15 ದಿನ ಅಷ್ಟೇ ದುಃಖದಲ್ಲಿರುತ್ತಾರೆ. ಯಾಕಂದರೆ ಈ ರಾಶಿಯ ಅಧಿಪತಿ ಚಂದ್ರ ಆಗಿರೋದ್ರಿಂದ ಕಷ್ಟ ಸುಖಗಳನ್ನು ಸರಿಸಮಾನವಾಗಿ ಸ್ವೀಕರಿಸುತ್ತಾರೆ. ಕಟಕ ರಾಶಿಯವರ ಕುಟುಂಬದವರ ಬಗ್ಗೆ ಮಾತನಾಡುವುದಾದರೆ ಇವರು ಹೆಚ್ಚು ಕಾಳಜಿಯನ್ನು ವಹಿಸ್ತಾ ಇರ್ತಾರೆ. ಕಟಕ ರಾಶಿಯವರು ತುಂಬಾ ಕಾಳಜಿ ವಹಿಸುವಂಥವರು. ಇವರ ಕುಟುಂಬವೇ ಆಗಲಿ, ಇವರ ಮನೆಯೇ ಆಗಿರಲಿ, ಇವರ ಮಕ್ಕಳೇ ಆಗಿರಲಿ, ಎಲ್ಲರನ್ನೂ ಸಹ ತುಂಬಾ ಕೇರ್ ಮಾಡ್ತಾ ಇರ್ತಾರೆ. ಆರೋಗ್ಯದ ಬಗ್ಗೆ ತುಂಬ ಕೇರ್ಫುಲ್ ಆಗಿರ್ತಾರೆ. ಮನೆಯ ಬಗ್ಗೆಯೇ ಹೆಚ್ಚು ಯೋಚನೆ ಮಾಡ್ತಿರ್ತಾರೆ. ಕಟಕ ರಾಶಿಯವರಿಗೆ ಜವಾಬ್ದಾರಿ ಅನ್ನೋದು ಜಾಸ್ತಿ ಇರುತ್ತೆ. ಕಟಕ ರಾಶಿಯವರಿಗೆ ಮನೆ ಜವಾಬ್ದಾರಿ, ಜೀವನದ ಜವಾಬ್ದಾರಿ ಎನ್ನುವುದು ಜಾಸ್ತಿ ವಹಿಸಿಕೊಂಡಿರ್ತಾರೆ. ಹಾಗೆಯೇ ಕಟಕ ರಾಶಿಯವರು ಬಹಳಷ್ಟು ಕಡಿಮೆ ಮಾತನಾಡ್ತಾರೆ. ಹೆಚ್ಚು ತಾಳ್ಮೆಯಿಂದ ಇರ್ತಾರೆ. ಯಾವುದೇ ತೊಂದರೆಯೂ ಸಹ ಇವರ ಹತ್ತಿರಕ್ಕೂ ಕೂಡ ಸುಳಿಯೋಕ್ಕೂ ಬಿಡಲ್ಲ. ಕಟಕ ರಾಶಿಯವರು ಆದಷ್ಟು ಕಡಿಮೆ ಮಾತನಾಡ್ತಾರೆ. ಇವರ ಮಾತು ಅಷ್ಟೇ ಹರಿತವಾಗಿರುತ್ತದೆ. ಇವರು ಕಡಿಮೆ ಮಾತನಾಡ್ತಿರ್ತಾರೆ. ಎಷ್ಟು ಬೇಕೋ ಅಷ್ಟೇ ಮೇಂಟೈನ್ ಮಾಡಿಕೊಂಡು ಮಾತನಾಡ್ತಿರ್ತಾರೆ. ಹಾಗೆಯೇ ಇವರಿಗೆ ಯಾವುದೇ ತೊಂದರೆ ಬಂದರೂ ಸಹ ಇವರು ಹತ್ರ ಬರೋಕೆ ಬಿಡುವುದಿಲ್ಲ. ಮೊದಲು ಕ್ಲಿಯರ್ ಮಾಡಿ ಕಳಿಸಿಬಿಡ್ತಾರೆ. ಇಂತಹ ಮನೋಭಾವದವರು ಕಟಕ ರಾಶಿಯವರು. ಇನ್ನು ಕಟಕ ರಾಶಿಯವರು ತುಂಬಾ ಯೋಚನೆ ಮಾಡುವಂತಹ ಸ್ವಭಾವದವರು. ಓವರ್ ಥಿಂಕ್ ಅಂದರೆ ತುಂಬಾ ಹೆಚ್ಚಾಗಿ ಯೋಚನೆಯನ್ನು ಮಾಡ್ತಾರೆ. ಕಟಕ ರಾಶಿಯವರು ಇವರಿಗೆ ಏನಾದರೂ ಒಂದು ಸಣ್ಣ ಇನ್ಸಿಡೆಂಟ್ ಆಯಿತು ಅಂದರೆ, ಇಲ್ಲವೇ ಒಂದು ಸಣ್ಣದೇನಾದರೂ ಆದರೂ ಸಹ ಇವರು ತುಂಬಾ ಯೋಚನೆ ಮಾಡ್ತಾರೆ. ಅವರು ನನಗೆ ಹಾಗೆ ಮಾಡಿಬಿಟ್ರಲ್ಲ, ಹೀಗೆ ಮಾಡಿಬಿಟ್ರಲ್ಲ, ಏನು ಮಾಡೋದು, ಅಯ್ಯೋ ಹಾಗೆಯೇ ಆಗಿಬಿಡುತ್ತೇನೋ, ಅಯ್ಯೋ ನನ್ನ ಜೀವನ ಮುಗಿದೇ ಹೋಗುತ್ತೇನೋ ಎನ್ನುವ ರೀತಿಯಲ್ಲಿ ತುಂಬ ಯೋಚನೆ ಮಾಡೋರು ಈ ಕಟಕ ರಾಶಿಯವರು. ಹಾಗೆಯೇ ಇವರು ಇಷ್ಟಪಟ್ಟಂತಹ ವ್ಯಕ್ತಿಗಳನ್ನು ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ. ಇವರು ಬಹಳ ಮೃದುವಾಗಿರುವುದರಿಂದ ಎಲ್ಲರಿಗೂ ಸಹ ಒಳ್ಳೆಯದನ್ನೇ ಮಾಡ್ತಾರೆ. ಹಾಗೆಯೇ ಕುಟುಂಬವನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಹಾಗಾಗಿ ಒಂದು ವೇಳೆ ಇವರು ಯಾರನ್ನಾದರೂ ಇಷ್ಟಪಡ್ತಿದ್ರೆ ಅವರನ್ನು ಕಳೆದುಕೊಳ್ಬೇಕು ಎನ್ನುವಂತಹ ಮನೋಭಾವನೆ ಅನ್ನೋದು ಇವರಿಗೆ ಸ್ವಲ್ಪವೂ ಸಹ ಇರುವುದಿಲ್ಲ. ಅಕಸ್ಮಾತ್ ಏನಾದರೂ ಒಂದು ವಸ್ತು ಕಳ್ಕೊಂಡ್ರೆ ಅದನ್ನು ಸಹಿಸಿಕೊಳ್ಳೋಕು ಎಂದರೆ ಇವರಿಗೆ ತುಂಬ ಕಷ್ಟವಾಗುತ್ತದೆ. ಅಂತಹ ಸ್ವಭಾವದವರು ಈ ಕಟಕ ರಾಶಿಯವರು. ಕಟಕ ರಾಶಿಯವರು ಯಾವುದೇ ವಿಚಾರಕ್ಕೂ ಸಹ ಬೇಗ ಹೊಂದಿಕೊಳ್ಳಲ್ಲ. ಒಂದು ವೇಳೆ ಏನಾದರೂ ಹೊಂದಿಕೊಂಡ್ರೆ ಯಾವುದೇ ಕಾರಣಕ್ಕೂ ಇವರು ಬಿಟ್ಟು ಕೊಡಲ್ಲ. ಈಗ ಯಾವುದಾದರೂ ಒಂದು ಕೆಲಸಕ್ಕೆ ಸೇರಿಕೊಳ್ಬೇಕು ಅಂದ್ಕೊಂಡ್ರೆ ಈ ಕೆಲಸವೇ ಆಗಲಿ ಅಥವಾ ಯಾವುದಾದರೂ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರೆ ಆ ಕೆಲಸಕ್ಕೆ ಇವರು ಅಷ್ಟು ಬೇಗ ಹೊಂದಿಕೊಳ್ಳಲ್ಲ. ಒಂದು ವೇಳೆ ಇವರಿಗೆ ಏನಾದರೂ ಅಡ್ಜಸ್ಟ್ ಆಗಿಬಿಟ್ರೆ ಇವರು ಬಿಟ್ಟು ಕೊಡುವ ಮಾತೇ ಇಲ್ಲ. ಇನ್ನು ಕಟಕ ರಾಶಿಯವರಿಗೆ ಸ್ನೇಹಿತರನ್ನೋದು ಜಾಸ್ತಿ, ಫ್ರೆಂಡ್ ಸರ್ಕಲ್ ಜಾಸ್ತಿ ಇರುತ್ತದೆ. ಈ ರಾಶಿಯವರು ಯಾರೊಬ್ಬರಿಗೂ ಸಹ ನಂಬಿಕೆ ದ್ರೋಹ ಮಾಡಲ್ಲ. ಈ ರಾಶಿಯವರು ಯಾರಿಗೂ ಕೂಡ ಮೋಸ, ವಂಚನೆ, ನಂಬಿಕೆ ದ್ರೋಹ ಇಂತಹ ಯಾವುದನ್ನು ಸಹ ಇವರು ಮಾಡುವುದಿಲ್ಲ. ಇನ್ನು ಇವರು ಯಾವುದೇ ಕಾರಣಕ್ಕೂ ಒಂಟಿಯಾಗಿರಲ್ಲ. ಒಂಟಿಯಾಗಿರೋದಕ್ಕೆ ಇವರು ಬಯಸುವುದೂ ಇಲ್ಲ. ಇವರು ಹೇಗಂದ್ರೆ ನನ್ನ ಕುಟುಂಬದವರು ಹಾಗೂ ನನ್ನ ಸುತ್ತಮುತ್ತಲಿನ ಎಲ್ಲರೂ ಚೆನ್ನಾಗಿಯೇ ಇರಬೇಕು ಎನ್ನುವಂತಹ ಮನೋಭಾವದವರು. ಯಾಕಂದರೆ ಕಷ್ಟ ಅನ್ನೋದನ್ನು ಬಹಳ ಚಿಕ್ಕ ವಯಸ್ಸಿನಲ್ಲೇ ಅನುಭವಿಸಿರ್ತಾರೆ. ಹಾಗಾಗಿ ಇವರು 35 ವರ್ಷದ ನಂತರ ಯಾರಿಗೂ ಕೂಡ ಮೋಸ ಮಾಡೋಕ್ಕಾಗಲ್ಲ. ಇವರಿಗೂ ಸಹ ಯಾರೊಬ್ಬರೂ ಮೋಸ ಮಾಡೋಕ್ಕಾಗಲ್ಲ. ಇವರು ಕಷ್ಟ ಅನ್ನೋದನ್ನು ಹಿಂದೆಯೇ ನೋಡಿರ್ತಾರೆ. ಹಾಗಾಗಿ ಯಾರಿಗೂ ಸಹ ಕಷ್ಟ ಕೊಡಲು ಇಚ್ಛಿಸುವುದಿಲ್ಲ. ಆದರೆ ಇವರಿಗೆ 35 ವರ್ಷಗಳು ದಾಟಿದ ನಂತರ ಇವರು ರಾಜನಂತೆ ಬಾಳುತ್ತಾರೆ. ಇವರು ಯಾರಿಗೂ ಸಹ ಕೇಡನ್ನು ಬಯಸೋದಿಲ್ಲ. ಯಾಕಂದರೆ ಕಷ್ಟದ ಬೆಲೆ ಇವರಿಗೆ ಚೆನ್ನಾಗಿಯೇ ಗೊತ್ತಿರುತ್ತದೆ. ಹಾಗಾಗಿ ಯಾರು ಹೇಗೆ ಅನ್ನೋದನ್ನು ಬೇಗ ಅಳೆದು ತೂಗಿಬಿಡ್ತಾರೆ.
ಚಿಕ್ಕ ವಯಸ್ಸಲ್ಲೇ ಕಷ್ಟದ ಸಮಯದಲ್ಲಿಯೇ ಬಹಳನೇ ದೃಢವಾಗಿರುತ್ತಾರೆ. ಗಟ್ಟಿ ಮನಸ್ಸು ಮಾಡಿ ಜೀವನ ನಡೆಸ್ತಾರೆ. ಹಾಗಾಗಿಯೇ ಈ ಕಟಕ ರಾಶಿಯವರು ಮಗುವಿನ ಹಾಗೆ ಮನಸ್ಸುಳ್ಳವರು. ಇವರು ಚಿಕ್ಕ ವಯಸ್ಸಲ್ಲೇ ನಾನು ಪರ್ಫೆಕ್ಟ್ ಆಗಿರಬೇಕೆಂದು ನಿರ್ಧಾರವನ್ನ ಮಾಡ್ತಾರೆ. ಗಟ್ಟಿ ಮನಸ್ಸು ಮಾಡ್ತಾರೆ ಇವರು. ಈ ರಾಶಿಯವರು ಎಂಥದ್ದೇ ಕಷ್ಟ ಬಂದರೂ ಕುಗ್ಗಲ್ಲ, ಆ ಥರ ಮನೋಭಾವದವರು. ಇವರು ದೈಹಿಕವಾಗಿ ಎಷ್ಟೇ ಸ್ಟ್ರಾಂಗ್ ಆಗಿದ್ದರೂ ಸಹ ಇವರ ಮನಸ್ಸು ಮಗುವಿನ ಹಾಗಿರುತ್ತದೆ. ಹಾಗೇನೆ ಕಟಕ ರಾಶಿಯವರನ್ನ ಬಳಸಿಕೊಳ್ಳುವ ಜನರೇ ಜಾಸ್ತಿ. ಇವರನ್ನ ಯೂಸ್ ಮಾಡ್ಕೊಳ್ಳೋಕೆ ಜನ ಯೋಚನೆ ಮಾಡ್ತಿರ್ತಾರೆ. ಆದರೂ ಸಹ ಇವರು ಇವರ ಜೀವನವನ್ನ ಬಹಳ ಸುಂದರವಾಗಿ ಈ ರಾಶಿಯವರು ಇಟ್ಕೊಂಡಿರ್ತಾರೆ ಎಂದು ಹೇಳ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ನೀವು ಕಟಕ ರಾಶಿಯವರಾಗಿದ್ದರೆ ನಿಮ್ಮ ಜೀವನದಲ್ಲಿಯೂ ಸಹ ಇದೇ ರೀತಿ ನಡೆಯುತ್ತಿದ್ರೆ, ಈ ಮಾಹಿತಿಯು ಕಟಕ ರಾಶಿಯವರಿಗೆ ನಿಜ ಅಂತ ಅನಿಸಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಓಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯೇ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ. ಈ ಮಾಹಿತಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಧನ್ಯವಾದಗಳು.